2019ರಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಬಿಜೆಪಿ ಆಸಕ್ತಿ ತೋರಲಿಲ್ಲ ಎಂದು ಆರೋಪಿಸಿದ ಶಾಸಕ ಶ್ರೀನಿವಾಸ್ ಮಾನೆ 2024ರ ಚುನಾವಣೆಯಲ್ಲಿ ಮಹಿಳೆಯರ ಭಾವನೆಗಳನ್ನು ರಾಜಕೀಯವಾಗಿ ಬಳಸಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಜನಗಣತಿ ಮತ್ತು ಕ್ಷೇತ್ರ ಮರುವಿಂಗಡಣೆ ಪ್ರಕ್ರಿಯೆ ವಿಳಂಬವಾಗಿರುವುದನ್ನು ಅವರು ಟೀಕಿಸಿದ್ದಾರೆ. 543 ಲೋಕಸಭಾ ಸ್ಥಾನಗಳಲ್ಲಿ 33% ಮಹಿಳಾ ಮೀಸಲಾತಿ ಕಡ್ಡಾಯವಾಗಬೇಕು ಹಾಗೂ ಇದೇ ಮಾದರಿಯನ್ನ ರಾಜ್ಯ ವಿಧಾನಸಭೆಗಳಲ್ಲಿಯೂ ಜಾರಿಗೆ ತರಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಕೇಂದ್ರ ಸರ್ಕಾರ ಜನಗಣತಿ ಪೂರ್ಣಗೊಳಿಸದೆ ಮೀಸಲಾತಿ ಮಸೂದೆ ಮುಂದಿಟ್ಟಿರುವುದು ರಾಜಕೀಯ ಉದ್ದೇಶಕ್ಕೆ ಮಾತ್ರ ಎಂದು ಮಾನೆ ಆರೋಪಿಸಿದ್ದಾರೆ. ದಕ್ಷಿಣ ರಾಜ್ಯಗಳ ವಿರುದ್ಧ ಅನ್ಯಾಯ ನಡೆಯುತ್ತಿದೆ ಎಂಬ ಗಂಭೀರ ಆರೋಪವೂ ಮಾಡಿದ್ದಾರೆ. ಜನಸಂಖ್ಯೆ ನಿಯಂತ್ರಣದಲ್ಲಿ ದಕ್ಷಿಣ ರಾಜ್ಯಗಳ ಕೊಡುಗೆ ಹೆಚ್ಚು ಇದ್ದರೂ ಅನುದಾನದಲ್ಲಿ ತಾರತಮ್ಯ ಇದೆ ಎಂದು ಹೇಳಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರ ಹಳೆಯ ಹೇಳಿಕೆಗಳನ್ನು ಉಲ್ಲೇಖಿಸಿ ಕೆಲವು ನಾಯಕರ ಮಹಿಳಾ ವಿಚಾರದ ಕುರಿತು ಮನೋಭಾವವನ್ನ ಮಾನೆ ಪ್ರಶ್ನಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತು ಮಾತನಾಡಿದ ಅವರು, ಹಿರಿಯ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಎಂದು ತಿಳಿಸಿ ಚುನಾವಣೆಯ ಬಳಿಕ ಶೀಘ್ರ ನಿರ್ಧಾರ ಕೈಗೊಳ್ಳುವ ಭರವಸೆ ದೊರೆತಿದೆ ಎಂದರು. ವಿನಯ್ ಕುಲಕರ್ಣಿ ಪ್ರಕರಣದ ಕುರಿತು ಪ್ರತಿಕ್ರಿಯೆ ನೀಡಿದ ಮಾನೆ, ಕೋರ್ಟ್ ತೀರ್ಪಿಗೆ ತಲೆಬಾಗಲೇಬೇಕು ಎಂದು ಹೇಳಿದ್ದಾರೆ. ಅವರು ಜನಪ್ರಿಯ ನಾಯಕರು ಮತ್ತು ಉದ್ದೇಶಪೂರ್ವಕವಾಗಿ ಸಿಲುಕಿಸಲಾಗಿದೆ ಎಂಬ ರಾಜಕೀಯ ಅಭಿಪ್ರಾಯವಿದೆ ಎಂದು ಹೇಳಿದ್ದಾರೆ. ನಮ್ಮ ವಾದ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ನಾಯಕರು ಮಾಡತಕ್ಕಂಥ ವಾದ ಏನಂದ್ರೆ, ನೀವು ಕ್ಷೇತ್ರ ವಿಂಗಡಣೆ ಮಾಡಿ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಿಗೆ ಮಾಡೋದು ಒತ್ತಟ್ಟಿಗಿರಲಿ. ಅದನ್ನ ನೀವು ಏನು 2026ರ ಜನಗಣತಿಯನ್ನು ತಂದಿದ್ದೀರಿ, ಆ ಜನಗಣತಿ ಪೂರ್ಣಗೊಳ್ಳಿ. ಅದನ್ನು ಪೂರ್ಣಗೊಂಡ ಮೇಲೆ ನೀವು ಕ್ಷೇತ್ರ ವಿಂಗಡಣೆ ಪ್ರಕ್ರಿಯೆ ಮಾಡಿರಿ. ಹಿಂದೆ 2002ರಲ್ಲಿ ಕ್ಷೇತ್ರ ಮರು ವಿಂಗಡಣೆಯ ಸಮಿತಿ ರಚನೆ ಆದಮೇಲೆ ಅದು ಕಾರ್ಯರೂಪಕ್ಕೆ ಬಂದಿದ್ದೇ 2008ರಲ್ಲಿ, ಅಂದರೆ 6 ವರ್ಷಗಳ ಕಾಲ. ಈಗ ಅದು ಬರೇ ಜನಗಣತಿ ಇತ್ತು, ಇದು ಜಾತಿ ಜನಗಣತಿ. ಇದಕ್ಕೆ ಎಷ್ಟು ವರ್ಷ ಹಿಡಿತದೋ, ಎಷ್ಟು ಸಮಯ ಹಿಡಿತದೋ, ಡಿಲಿಮಿಟೇಷನ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಹಾಗಾಗಿ ಏನು 543 ಲೋಕಸಭಾ ಸದಸ್ಯರ ಸಂಖ್ಯೆ ಇದೆ, ತಕ್ಷಣ ಇದಕ್ಕೆ 33% ನೀವು ಮೀಸಲಾತಿ ಮಹಿಳಾ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯ. ಅದೇ ರೀತಿ ನಮ್ಮ ರಾಜ್ಯದ ವಿಧಾನಸಭೆಯಲ್ಲಿ 224 ಕ್ಷೇತ್ರಗಳು ಏನಿದಾವೆ, ಇದರಲ್ಲೇ 33% ತಕ್ಷಣ ನೀವು ಮೀಸಲಾತಿಯನ್ನು ಕಾಯ್ದೆಯನ್ನು ತರ್ರಿ. ನಾವೆಲ್ಲರೂ ಅದನ್ನು ಸರ್ವಾನುಮತದಿಂದ ಅಂಗೀಕರಿಸ್ತೀವಿ. ಮುಂದೆ ಜಾತಿ ಜನಗಣತಿ ಏನು 2026 ಆಗ್ತಾ ಇದೆ, ಅದು ಮುಗಿದ ಮೇಲೆ ಕ್ಷೇತ್ರ ವಿಂಗಡಣೆ ಆದಮೇಲೆ ಕ್ಷೇತ್ರದ ಸಂಖ್ಯೆಗಳು ಏರಿಕೆ ಆದಾಗ ಮತ್ತೆ ಏರಿಕೆ ಆದಂಥ ಸಂಖ್ಯೆಯಲ್ಲೂ ಕೂಡ 33 ಆಗಿ ಮಹಿಳಾ ಸ್ಥಾನಗಳನ್ನು ಕೂಡ 33ಕ್ಕೆ ಹೆಚ್ಚಿಗೆ ಆಗ್ತಕ್ಕಂಥದ್ದು. ಭಾಳ ಆಶ್ಚರ್ಯ ಆಗ್ತದೆ. ನಾವು ರಾಜಕೀಯ ವೇದಿಕೆ ಮೇಲೆ ಮಾಡ್ತಕ್ಕಂಥ ಭಾಷಣ, ಮಾಧ್ಯಮದವರ ಮುಂದೆ ಮಾತನಾಡ್ತಕ್ಕಂಥ ಭಾಷಣ, ಆದರೆ ಪವಿತ್ರವಾದಂಥ ಸದನ ಮತ್ತು ವಿಧಾನಸಭೆಯಲ್ಲಿ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಮಾಣ ಬೋಧನೆ ಮಾಡಿಕೊಂಡು ಜನರ ಹಿತಕ್ಕಾಗಿ ಅಲ್ಲಿ ಕಾಯ್ದೆ ಮಾಡಲಿಕ್ಕೆ ಒಳ ಹೋಗಿರ್ತೀವಿ. ಪ್ರಧಾನಮಂತ್ರಿಗಳು ಹೇಳ್ತಾರೆ, ಈ ಬಿಲ್ಲು ನೀವು ಪಾಸ್ ಮಾಡದೇ ಇದ್ದರೆ ನನಗೆ ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ಅನುಕೂಲ ಆಗಲಿದೆ ಅಂತ ಹೇಳ್ತಾರೆ. ಅಂದರೆ ಏನು ಸಂದೇಶ ಕೂಡ ಕೊಟ್ಟಿದ್ದಾರೆ ಅವರು. ವಿರೋಧ ಪಕ್ಷದವ್ರಿಗೆ ಹೇಳ್ತಿದ್ದಾರೆ, ನೀವು ಈ ಬಿಲ್ ಪಾಸ್ ಮಾಡದೇ ಇದ್ದರೆ ರಾಜಕೀಯದಲ್ಲಿ ನನಗೆ ದೊಡ್ಡ ಲಾಭ ಇದೆ. ಉದ್ದೇಶ ಏನು? ಅದಕ್ಕೆ ನಿಮ್ಗೆ ಹೇಳ್ತೀನಿ, ಸುಮ್ಮನೆ ಪಾಸ್ ಮಾಡಿಬಿಡ್ರಿ, ಎಲ್ಲ ಬರೋಬ್ಬರಿ ಆಗಿಬಿಡ್ತೈತೆ ಅಂತ ಹೇಳ್ತಾರೆ. ಅವ್ರ ಮಾತು ಕೇಳಿ ಪಾಸ್ ಆದರೆ ಜನಗಣತಿಯ ಏನು ಒಂದು ಆಳವಾಗಿ ಮಾಡ್ತಕ್ಕಂಥ ಏನು ಒಂದು ಪ್ರಯತ್ನ ಇವತ್ತು ಆಗ್ತಾ ಇದೆ, ಅದಕ್ಕೆ ಹಿನ್ನಡೆ ಆಗ್ತದೆ. ಇವತ್ತು ಜನಸಂಖ್ಯೆಯ ನಿಯಂತ್ರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತ, ನಾವೇನು ದಕ್ಷಿಣ ರಾಜ್ಯಗಳು ಇದ್ದಾವೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಜಾಗೃತಿ ವಹಿಸ್ಕೊಂಡು ಜನಸಂಖ್ಯೆ ನಿಯಂತ್ರಣ ಮಾಡಲಿಕ್ಕೆ ದಕ್ಷಿಣ ರಾಜ್ಯಗಳ ದೊಡ್ಡ ಕೊಡುಗೆ. ಆದರೆ ಅದೇ ಇವತ್ತು ನಮಗೆ ಮುಳುವಾಗಿ ಪರಿವರ್ತನೆ ಆಗಿದೆ.
ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನದಿಂದ ನಾವು ವಂಚಿತರಾಗಿದ್ದೇವೆ. ನಮ್ಮ ರಾಜ್ಯ ಸರ್ಕಾರ 100 ರೂಪಾಯಿ ಇವತ್ತು ಕೇಂದ್ರಕ್ಕೆ ನಾವು ತೆರಿಗೆ ಕಟ್ಟಿದರೆ ಅದರಲ್ಲಿ ಕೇವಲ 14-15 ರೂಪಾಯಿ ನಮಗೆ ಇವತ್ತು ಮರಳಿ ಬರ್ತಾ ಇದೆ. 85 ರೂಪಾಯಿ ನಮಗೆ ಬರ್ತಾ ಇಲ್ಲ. ಆದರೆ ಉತ್ತರದ ರಾಜ್ಯಗಳು, ಅದರಲ್ಲಿ ವಿಶೇಷವಾಗಿ ಉತ್ತರ ಮತ್ತು ಪಶ್ಚಿಮ ರಾಜ್ಯಗಳು, ವಿಶೇಷವಾಗಿ UP, ಮಧ್ಯಪ್ರದೇಶ್, ರಾಜಸ್ಥಾನ್, ಛತ್ತೀಸ್ಗಢ, ಜಾರ್ಖಂಡ್, ಬಿಹಾರ್, ವೆಸ್ಟ್ ಬೆಂಗಾಲ್, ಇವರೆಲ್ಲ 100 ರೂಪಾಯಿ ಕಟ್ಟಿದರೆ 120ರಿಂದ 170ರವರೆಗೆ ಅವರಿಗೆ ಇವತ್ತು ಅನುದಾನ ಸಿಗ್ತಾ ಇದೆ. ಈಗಾಗಲೇ ನಾವು ದಕ್ಷಿಣ ಭಾರತದ ರಾಜ್ಯಗಳು ಈ ನೋವನ್ನು ಅನುಭವಿಸ್ತಾ ಇದ್ದೀವಿ. ಅಭಿವೃದ್ಧಿಗೆ ಇವತ್ತು ನಮಗೆ ಹಣ ಕೊರತೆ ಇದೆ. ನಾಳೆ ನಮ್ಮ ಪ್ರಾತಿನಿಧ್ಯಕ್ಕೂ ಕೊರತೆ ಆಗಬಾರ್ದು. ಆಳವಾಗಿ ಜನಗಣತಿ ಆಗಬೇಕು. ಅದಾದ ನಂತರ ನೀವು ಕ್ಷೇತ್ರದ ಸಂಖ್ಯೆಗಳನ್ನು ನಿಗದಿಪಡಿಸ್ರಿ. ಅದಕ್ಕೆ ನೀವು ಈಗ ಕೈ ಹಾಕಬೇಡ್ರಿ. ತಕ್ಷಣ ಮಹಿಳಾ ಮೀಸಲಾತಿ ಜಾರಿಗೆ ತರ್ರಿ, ಇದ್ದ ಸಂಖ್ಯೆಯಲ್ಲಿ ತರ್ರಿ ಅಂತಕ್ಕಂಥ ಒಂದು ಒತ್ತಾಯನ ಇವತ್ತು ನಾವು ಮಾಡ್ತಾ ಇದ್ದೀವಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.